ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ತುಳಸಿಯವ್ರ, ಅದನ್ನ ಯಾಕೆ ಸರಿ ಮಾಡ್ತೀರಾ ಫೋಟೋನ? ನೀವು ಆ ಫೋಟೋ ಕಡೆ ನೋಡ್ಲೇಬೇಡಿ. ಆ ಫೋಟೋದಲ್ಲಿರೋದು ನೀವು ಅಂತ ಅನ್ಕೊಳ್ಳೇಬೇಡಿ. ಸರಿ, ನಾನು ಹೋಗ್ತೀನಿ. ತುಳಸಿಯವ್ರೆ, ನೀವ್ಯಾಕೆ ಇಷ್ಟು ಅವಸರದಲ್ಲಿ ರೂಮಿಂದ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ರಾಧವ್ರು ಇಲ್ಲಿ ಬರ್ತಾರೆ ಅಂತ ತಾನೆ? ಹಾಗೇನಿಲ್ಲ ಮಾಧವರೇ, ನನಗೆ ಸ್ವಲ್ಪ ಕೆಲಸ ಇದೆ ಅಷ್ಟೇ. ನಾನು ಎಲ್ಲನೂ ಗಮನಿಸ್ತಾ ಇದ್ದೀನಿ. ರಾತ್ರಿ ರಾಧವ್ರಿಗೆ ನೀವು ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಅವರು ನಿದ್ದೆ ಮಾಡ್ತಾರೆ, ನೀವು ಈ ರೂಮಿಗೆ ಬರ್ತೀರಿ. ಬೆಳಿಗ್ಗೆ ಎದ್ದು ರಾಧವ್ರು ಎಲ್ಲಿ ನಿಮ್ಮನ್ನು ಈ ರೂಮಲ್ಲಿ ನೋಡ್ತಾರೆ ಅಂತ ನೀವು ಅವ್ರು ಹೇಳೋಕೆ ಮುಂಚೆ ಈ ರೂಮಿಂದ ಆಚೆ ಹೋಗ್ತೀರಾ. ಮಾಧವರೇ, ರಾಧಾ ಅವರು ನನ್ನನ್ನು ಇಲ್ಲಿ ನೋಡಿದ್ರೆ ಸುಮ್ಮನೆ ಆತಂಕ ಪಟ್ಕೋತಾರೆ. ಹಾಗಂತ ಅವ್ರಿಗೆ ಹೆದರ್ಕೊಂಡು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ? ಹೆದರ್ಕೋತಾ ಇಲ್ಲ ಮಾಧವರೇ, ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ನಾನು ಹೊರಡ್ತೀನಿ. ಹೆಣ್ಣು ಸಹನಾಮಯಿ, ಆದರೆ ಯಾವುದೇ ಹೆಂಡತಿ ಆದರೂ ತನ್ನ ಸ್ಥಾನಕ್ಕೆ ಇನ್ನೊಂದು ಹೆಣ್ಣು ಬರೋದನ್ನ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನಿನ್ನೆ ಮೊನ್ನೆ ಪರಿಚಯವಾಗಿರೋ ವ್ಯಕ್ತಿ ಚೇತರಿಸ್ಕೋಬೇಕು ಅಂತ ಎಲ್ಲಾನೂ ಸಹಿಸ್ಕೊಂಡು ಒಬ್ಬೊಬ್ಬರೇ ನೋವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಈ ಒಳ್ಳೆತನನ ನಾನು ಮೆಚ್ಕೋಬೇಕು, ದಡ್ತನ ಅನ್ಕೋಬೇಕು, ಒಂದು ತಿಳಿತಿಲ್ಲ. ಪೂರ್ಣಿ, ಈ ತಟ್ಟೆಲಿ ಅರ್ಶಿನ ಕುಂಕುಮ ಅಕ್ಷತೆ ಆ ನೈವೇದ್ಯದೆಲ್ಲ ಜೋಡಿಸು. ದೀಪಿಕಾ, ಆ ದೀಪದ ಕಂಬಕ್ಕೆ ಈ ಅರ್ಶಿನದ ಕೊಂಬು ಕಟ್ಬಿಡು. ಇದಕ್ಕಲ್ಲ, ದೇವ್ರ ಮನೇಲಿದೆಯಲ್ಲ ಆ ಕಂಬಕ್ಕೆ. ಸರಿ ಅಮ್ಮ. ಅಮ್ಮ, ನನಗೆ ಗೊತ್ತಿರೋ ಪ್ರಕಾರ ಭೀಮ್ ಅಮಾವಾಸ್ಯೆ ದಿನ ಗಂಡನಿಗೆ ಪಾದ ಪೂಜೆ ಮಾಡಿ ಗಂಡನಿಗೆ ಆಯಸ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಳ್ತಾರೆ. ಇದು ಒಂದು ವ್ರತ ಅಂತ ಕೇಳಿದ್ದೀನಿ. ಇದು ಜ್ಯೋತಿರ್ಭೀಮೇಶ್ವರ ವ್ರತ. ಆಷಾಢ ಮಾಸದಲ್ಲಿ ಬರೋ ಭೀಮ್ ಅಮಾವಾಸ್ಯೆ ದಿನ ಪೂರ್ಣಿ ಹೇಳಿದಾಗೆ ಮದುವೆ ಆಗಿರೋ ಹೆಣ್ಮಕ್ಳು ಅವರು ಸುಮಂಗ್ಲಿಯಾಗಿರ್ಲಿ ಅಂತ ಶಿವನ್ ಪೂಜೆ ಮಾಡ್ತಾರೆ. ಹಾಗೇನೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಅವ್ರು ಒಳ್ಳೆ ಗಂಡ ಸಿಗ್ಲಿ ಅಂತ ವ್ರತ ಮಾಡಬಹುದು. ಅದೇನೋ ಸರಿ ಅಮ್ಮ, ಆದ್ರೆ ಶಿವ ಪಾರ್ವತಿಗೆ ಯಾಕೆ ಪೂಜೆ ಮಾಡ್ತಾರೆ? ಭೀಮ್ ಅಮಾವಾಸ್ಯೆಗೂ ಶಿವ ಪಾರ್ವತಿಗೂ ಏನ್ ಸಂಬಂಧ? ಪುರಾಣದ ಪ್ರಕಾರ ಶಿವ ಪಾರ್ವತಿನ ಮದುವೆ ಆಗಿದ್ದು ಈ ಭೀಮ್ ಅಮಾವಾಸ್ಯೆ ದಿನಾನೇ. ಪಾರ್ವತಿ ಸಮೃದ್ಧಿ, ಸಂತಾನ, ಪತಿವ್ರತೆ ಸಂಕೇತ. ಅದಕ್ಕೆ ಹೆಣ್ಮಕ್ಳು ಇವತ್ತಿನ ದಿನ ಶಿವ ಪಾರ್ವತಿ ಪೂಜೆ ಮಾಡಿ ಗಂಡಂದ್ರ ಆರೋಗ್ಯ ಆಯಸ್ಸು ಹೆಚ್ಚಾಗ್ಲಿ ಅಂತ ಕೇಳ್ಕೊತಾರೆ. ಅಮ್ಮ, ನಂಗೆ ಇಷ್ಟ ದಿನ ಈ ವಿಚಾರಗಳೆಲ್ಲ ಗೊತ್ತೇ ಇರ್ಲಿಲ್ಲ ನೋಡಿ. ಭೀಮನ ಅಮಾವಾಸ್ಯೆ ದಿನ ಗಂಡನ್ಗೆ ಪಾದ ಪೂಜೆ ಮಾಡಬೇಕು, ಗಂಡನು ಭೀಮನ್ ತರ ಗಟ್ಟಿಯಾಗಿರ್ಬೇಕು ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಳ್ಳೋದಕ್ಕೆ ಹಬ್ಬ ಮಾಡ್ತಾರೆ ಅಂತ ಅನ್ಕೊಂಡಿಲ್ವಲ್ಲ. ಯಾವುದೇ ಹಬ್ಬ ಆಗಿರ್ಲಿ, ಯಾವುದೇ ಆಚರಣೆ ಆಗಿರ್ಲಿ, ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಮಾಡಿದ್ರೆ ಶ್ರೇಷ್ಠ ಅಂತ ಅಮ್ಮ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ. ನಮ್ಮ ಆಚರಣೆಗಳಲ್ಲಿ ಬೇಕಾದಷ್ಟು ವಿಷಯಗಳು ಅಡಗಿದೆ. ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಆಚರಿಸೋದು ಒಳ್ಳೇದು. ದೀಪಿಕಾ, ನೀನು ಅರ್ಶನದ ಕೊಂಬನ್ನ ಆ ದೀಪದ ಕಂಬ ಕಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊ. ನಾನು ಹೋಗಿ ರೆಡಿ ಆಗ್ಬಿಡ್ತೀನಿ. ಅಷ್ಟರಲ್ಲಿ ಅವಿ ಬಂದ್ರೆ ಪೂಜೆ ಶುರು ಮಾಡ್ಕೊಳ್ಳಿ, ನನಗೆ ಕಾಯ್ಬೇಡಿ. ನಮ್ ಗಂಡಂದ್ರು ನಮ್ಗಿಂತ ಲೇಟು. ಅದನ್ನ ಎಷ್ಟು ರೆಡಿ ಆಗ್ತಿರ್ತಾರೋ. ಆ ಅಭಿ ಬರ್ಲಿ, ಸರಿಯಾಗಿ ಮಾಡ್ತೀನಿ ಪೂಜೆನ.